ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 11ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 12ನೇ ಅಧ್ಯಾಯವನ್ನು ಶುರು ಮಾಡೋಣ. ಕರ್ಣನಿಗೀಗ ಕೈತುಂಬ ಕೆಲಸ. ಕರುವಿನ ಗಾಯ ಗುಣ ಆಗುವವರೆಗೂ ಸಮಾಧಾನವಿಲ್ಲ. ತಾಯಿಯಂತೆ ಚಡಪಡಿಸಿದ. ಇನ್ನು 3 ದಿನ ಕೆಲಸವಿಲ್ಲ ಎಂದುಕೊಳ್ಳುತ್ತಲೇ ಕಲ್ಯಾಣಿ ಬಿದಿರಿನ ಬುಟ್ಟಿ ಹೆಣೆಯಲು ಕುಳಿತಳು. ಸೇವಂತಿ ಮನೆಯಲ್ಲಾದ ಜಗಳ ಇನ್ನೂ ಅವಳ ಕಿವಿಗೆ ಬಿದ್ದಿಲ್ಲ. ಆದರೆ ನಿನ್ನೆ ಸಂಜೆ ರಾಚವ್ವ ಆಡಿದ ಮಾತುಗಳು ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಸೇವಂತಿನ ಕರ್ಣಂಗೆ ಹೆಚ್ಚು ಕಮ್ಮಿ ತಂದುಕೊಳ್ಳೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದವಳಿಗೆ ರಾಚವ್ವನ ಮಾತುಗಳು ಅವಳ ಯೋಜನೆಯನ್ನು ತಲೆಕೆಳಗು ಮಾಡಿದ್ದವು. ಹಾಡಿಯಲ್ಲಿ ಹೆಣ್ಣುಗಳಿಗೆ ಏನೂ ಇಲ್ಲದಿರಲಿಲ್ಲ. ಆದರೆ ಸೇವಂತಿ ನನ್ನದೇ ಗುಣ, ಹೋಲಿಕೆ ಇರೋ ಹುಡುಗಿ. ಕರ್ಣನಿಗೆ ಅವಳಿಗಿಂತ ಒಳ್ಳೆ ಹುಡುಗಿ ಸಿಗಲಾರಳು ಎಂದು ಯೋಚಿಸುತ್ತಲೇ ಬುಟ್ಟಿ ಹೆಣೆಯುತ್ತಿದ್ದವಳಿಗೆ ರಾಚವ್ವನ ಪಕ್ಕದ ಮನೆಯ ಹೆಂಗಸು ಬಂದು ನಿನ್ನೆ ರಾತ್ರಿ ನಡೆದ ಜಗಳವನ್ನು ಹೇಳಿದ್ಲು. ಕರ್ಣ ಬಂದಿದ್ದ, ಆ ರಾಚಿಗೇನು ಬಂದಿದ್ದಾತು ದೊಡ್ಡ ರೋಗ, ಬೈದು ಕಳಿಸಿದ್ಲಲ್ಲ. ಸೀಮೆಗಿಲ್ಲದ ಮಗಳವಳೆ ಅಂತ ಮೆರೀತಾವಳೆ ಕಲ್ಯಾಣಿ. ಇವತ್ತಿಂದ ಕೂಲಿ ಕರ್ಕೊಂಡೋಗವಳೆ. ಗೌಡ್ರಿಗೆ ಮಗಳನ್ನ ಜೊತೆ ಮಾಡಿಕೊಟ್ರೆ ಲಾಭನಾರ ಆಗತ್ತೆ ಅಂತ ಇರಬೇಕು ಎಂದಾಗ, ಏನು ಸೇವಂತಿನ ಕೆಲಸ ಕರ್ಕೊಂಡು ಹೋಗಿದ್ದಾಳ? ಏನು ಬಂದಿತ್ತು ಇವಳಿಗೆ ಎಂದು ಹಣೆ ಬಡಿದುಕೊಂಡಳು ಕಲ್ಯಾಣಿ. ಬತ್ತಿನ ಕಣ್ ಕಲ್ಯಾಣಿ, ಕೂಲಿಗೆ ಹೊತ್ತಾತು ಎಂದು ಆಕೆ ಹೋದ ಮೇಲೆ ರಾಚಿಗೆ ಮಗಳನ್ನ ಕೂಲಿ ಕರ್ಕೊಂಡು ಹೋಗಬೇಡ ಅಂತ ಹೇಳೋ ಯಾವ ಹಕ್ಕು ನಮಗಿಲ್ಲ. ಅವಳ ಮಗಳು ಅವಳಿಷ್ಟ. ಮಧ್ಯ ಮಾತಾಡೋಕ್ಕೋದ್ರೆ ತೆಪ್ಪಾಗತ್ತೆ. ಕರ್ಣ ರಾತ್ರಿ ಅಲ್ಲಿಗೆ ಹೋಗಿದ್ದ, ಏನಾಯಿತು ಅಂತ ಕೇಳೋಣ ಎಂದು ಹೇಳಿಕೊಂಡು ಕರ್ಣನ ಬಳಿ ಬಂದು, ಕೂಸೆ ರಾತ್ರಿ ಸೇವಂತಿ ಮನೆಗೆ ಹೋಗಿದ್ದಾ, ಏನಾಯ್ತು ಅಲ್ಲಿ ಎಂದಳು. ಏನಾದರೂ ಆಗಲಿ ಬಿಡು, ನಿಂಗ್ಯಾಕೆ ಎಂದು ಕರ್ಣ ಅಲ್ಲಿಂದ ಎದ್ದು ಹೋಗಲು ಹೋದರೆ ತಡೆದ ಕಲ್ಯಾಣಿ, ನೀನು ಹೇಳಲೇಬೇಕು ಎಂದು ಹಠ ಮಾಡಿದಳು. ನೋಡವಾ, ನೀ ಅನ್ಕೊಂಡಂಗೆ ಅವಳ ಮೇಲೆ ನನಗೆ ಯಾವ ಪಿರುತಿನೂ ಇಲ್ಲ. ಮನೆ ಒಳಗೆ ಜೋರಾಗಿ ಜಗಳ ಕೇಳ್ತಿತ್ತಲ್ಲ ಅಂತ ಓದೆ ಅಷ್ಟೇ. ಅಷ್ಟಕ್ಕೆ ರಾಚವ್ವ ಒಳ್ಳೆ ಮರವಾದೇನೆ ಕೊಟ್ಟು ಕಳಿಸಿದ್ಲು. ಅಲ್ಲಲ್ಲ, ಏನು ಮಾಡಾನೆ, ನನ್ನ ತಲೆ ಮೇಲೆ ಹೊರಿಸಿದೆಯಲ್ಲೇ ಕಿರೀಟ, ಅದನ್ನೇ ಊರವರೆಲ್ಲ ಮೆರೆಸ್ತಾರೆ ಎಂದು ಮುಖ ಸಿಡುಕು ಮಾಡಿಕೊಂಡು ಹೇಳಿದ ಕರ್ಣ. ಏನು ಮಾತು ಬಂದಿರಬಹುದೆಂದು ಕಲ್ಯಾಣಿಗೆ ಅರ್ಥವಾಗಿ ಮಾತು ಮುಂದುವರೆಸಲು ಹೋಗಲಿಲ್ಲ. ದಿನ ರಾತ್ರಿ ಕಾಡೊಳಗೆ ಹೋಗಿ ಸ್ವಲ್ಪ ಸ್ವಲ್ಪ ಕಡಿದು ಭೂಮಿ ಸಮ ಮಾಡಬೇಕು. ಹಾಗೆ ಒಂದು ನೊಗ ಅಲ್ಲೇ ಮಾಡಬೇಕು. ನೇಗ್ಲೆಲ್ಲಿ ತರೋದು? ಸಂತೆಗೆ ಹೋಗಿ ತಂದ್ರಾಯ್ತು. ಅದಕ್ಕೆ ಕಾಸು ಬೇಕಾಗತ್ತೆ. ಏನು ಮಾಡೋದು? ಸ್ವಲ್ಪ ದಿನ ಹಲ್ಲು ಕಚ್ಕೊಂಡು ಗೌಡನ ಹತ್ರ ಕೆಲಸ ಮಾಡಿದರೆ ವಾರದ ಸಂಬಳ, ದಿನ ಬರೋ ನುಚ್ಚು ಎಲ್ಲ ಮಾರಿದ್ರೆ ನೇಗ್ಲು ತಗೋಬಹುದು. ಹಾಗೆ ಸಂತೆಯಲ್ಲಿ ಭತ್ತ ತಂದ್ರಾಯ್ತು. ಒಟ್ಟಿನಲ್ಲಿ ಸ್ವಂತ ಗೇಮೆ ಮಾಡಬೇಕು. ಕರ್ಣ ಮನಸ್ಸಿನಲ್ಲಿ ಭವಿಷ್ಯದ ಕನಸುಗಳಿಗಾಗಿ ಯೋಜನೆ ರೂಪಿಸುತ್ತಿದ್ದ. ಕೂಲಿ ಕೆಲಸಕ್ಕೆ ಬಂದಿದ್ದ ಸೇವಂತಿಗೆ ಕೆಲಸ ಮಾಡಲು ಕಿಂಚಿತ್ತೂ ಇಷ್ಟವಿಲ್ಲ. ಕಾಫಿ ಗಿಡಗಳ ಸಾಲಿನಲ್ಲಿ ಗೊಬ್ಬರ ಹಾಕಿಕೊಂಡು ಹೋಗುತ್ತಿದ್ದರೂ ಹಿಂದಿನ ರಾತ್ರಿ ಕರ್ಣನಿಗೆ ಅವ್ವ ಮಾಡಿದ ಅವಮಾನವನ್ನೇ ಮನಸ್ಸು ಪದೇ ಪದೇ ನೆನೆದು ದುಃಖಿಸುತ್ತಿತ್ತು. ಅವನಿಗೆ ಅವರಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಹಾಡಿಯವರೆಲ್ಲ ಅವಮಾನ ಮಾಡೋರು. ನನ್ನಿಂದಾನೂ ಆಯಿತು. ಅವನ್ನ ಹೆಂಗೊಪ್ಸೋದು ಈಗ? ಲಗ್ನ ಆಗಕ್ಕೆ ಏನು ಮಾಡ್ತಾವನೋ ಕರ್ಣ ಈಗ ಎಂದು ಯೋಚಿಸುತ್ತಿದ್ದಳು. ಮಧ್ಯಾಹ್ನ ಊಟದ ಸಮಯಕ್ಕೆ ಅರ್ಧ ಗಂಟೆ ಬಿಡುವು ಕೊಟ್ಟಾಗ ಎಲ್ಲರೂ ಕಟ್ಟಿಕೊಂಡು ಬಂದಿದ್ದ ಗಂಜಿ, ಮುದ್ದೆ, ರೊಟ್ಟಿ ತಿಂದರೆ ಸೇವಂತಿಗೆ ಊಟ ಸೇರಲಿಲ್ಲ. ಅವಳಿಗೆ ಕರ್ಣನನ್ನು ನೋಡುವವರೆಗೂ ಸಮಾಧಾನವಿಲ್ಲ. ಹೊಸ ಅಕ್ಕಿ ಬಂದೈತಲ್ಲೋ ಚೆನ್ನ, ನೋಡ್ಕೊಂಡು ಕಳಿಸ್ಕೊಡು ಎಂದರು ತಿರುಮಲೇಗೌಡರು. ಒಡಿಯ, ಒಂದು ಮಾತೇಳ? ಚೆನ್ನಯ್ಯ ಕೇಳಿದ. ಹೇಳೋ, ಬಲೆಗೆ ಬರೋದೇ ಇಲ್ಲ ಕರ್ಣನ ದೆಸೆಯಿಂದ ಅಂತ ಅಂದ್ಕೊಂಡಿದ್ದ ಹಕ್ಕಿ ಬಂದಿದೆ, ಖುಷಿ ಎಂದರು ತಿರುಮಲೇಗೌಡರು. ನನಗೇನೋ ಕರ್ಣ ಕರು ತಂದಿರೋದು ಒಳ್ಳೆ ಸೂಚನೆ ಅನ್ನಿಸ್ತಿಲ್ಲ. ನೀವ್ಯಾ ಕಡೆಗಣಿಸ್ತಾ ಇದ್ದೀರಾ ತಿಳಿತಾ ಇಲ್ಲ ಎಂದ ಚೆನ್ನಯ್ಯ. ಲೋ ಚೆನ್ನ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಗಾದೆ ಕೇಳಿಲ್ವೇನೋ, ಯಾಕೋ ತಲೆ ಕೆಡಿಸ್ಕೋತೀಯಾ ಎಂದರು ತಿರುಮಲೇಗೌಡರು ಚಿಗುರೆಲೆ ಮೆಲ್ಲುತ್ತಾ. ಈ ಗೌಡ್ರಿಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಒಂದಿನ ಇದರಿಂದ ತಲೆನೇ ಹೋಗುತ್ತೆ ಎಂದು ತನ್ನಲ್ಲೇ ಹೇಳಿಕೊಂಡ ಚೆನ್ನಯ್ಯ ಅಲ್ಲಿಂದ ಸರಿದು ಹೋಗಿದ್ದ. ಈ ಮೂದೇವಿ ಜ್ಞಾನ ಎಲ್ಲಿ ಮಕ್ಕಂಡಿದೆಯೋ, ಸರಿಯಾಗಿ ಕೆಲಸ ಮಾಡು, ಇಲ್ಲಾಂದರೆ ಸಂಜೆ ಕೊಡೋ ನುಚ್ಚಲ್ಲಿ ಅರ್ಧ ಅಳಿತಾನೆ ಲೆಕ್ಕದಯ್ಯ. ರಾಚವ್ವ ಸೇವಂತಿಗೆ ತಿವಿದಾಗ ಸೇವಂತಿಯ ಓರಗೆಯ ಆಗಲೇ ಮದುವೆಯಾಗಿದ್ದ ಕಮಲಿ, ಕೆಲಸದ ಕಡೆ ಜ್ಞಾನ ಮಡಿಕ, ಇಲ್ಲಾಂದರೆ ಚೆನ್ನಯ್ಯ ಶಿಕ್ಷೆ ಕೊಡ್ತಾನೆ. ನೋಡವಿ, ನಿಮ್ಮವ್ವ ಏನೇ ಹೇಳಲಿ, ನಮ್ಮ ಬಾಳಂಗೆ ನಿನ್ನ ಬಾಳು ಆಗೋದು ಬೇಡ, ಕರ್ಣನ ಲಗ್ನ ಆಗ್ಬಿಡು ಎಂದಳು. ಹಿಂದಿನ ದಿನ ಸೇವಂತಿ ಮನೆಯಲ್ಲಿ ನಡೆದ ಜಗಳ ತಿಳಿದಿದ್ದನ್ನು ಹೇಳಿದಳು.
ನಮ್ಮವ್ವ ಬೈಯಕತ್ತಾಳೆ. ಏನು ಮಾಡನವಿ, ಅವನಾನ ಪಿರುತಿ ಮಾಡ್ತಿದ್ದೀನಿ ಅಂದರೆ ಸಿಡ್ಲು ಮಾರಿ ಮುಂದೆ ಕುಂಕುಮ ಇಡಿಸ್ಕೋಬಹುದು. ಅವನೇನು ಹೇಳಲ್ಲ, ಕಲ್ಯಾಣಿ ಅತ್ತೆಗೇನೋ ಆಸೆ ಇದೆ ಎಂದಳು ಸೇವಂತಿ. ಇರು, ನಾನೊಂದು ಸರ್ತಿ ಮಾತಾಡ್ತೀನಿ ಎಂದ ಕಮಲಿ. ರಾಚವ್ವ, ನೀನೇನು ಮಾಡ್ತಿದ್ದೀಯಾ? ಅಲ್ಲ, ಕರ್ಣಂಗಿಂತ ಒಳ್ಳೆ ಗಂಡು ಈ ಹಾಡಿಲ್ಲಿ ಯಾರಿದ್ದಾರೆ? ಹಾಡಿ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಕಳಿಸ್ತೀಯೇನು ಮಗಳನ್ನ? ಹಾಡಿಲ್ಲೇ ಕದ್ದು ಬಸ್ಟಾಗಿಲ್ಲೇನು ಯಾರು? ಅವನಿಗೆ ಅಪ್ಪ ಇಲ್ಲ ಅನ್ನೋದನ್ನೇ ಇಟ್ಕೊಂಡು ಮಗಳು ಬಾಳಿ ಯಾಕೆ ಹಾಳು ಮಾಡ್ತೀಯಾ? ಸುಮ್ಮನೆ ಒಪ್ಕೊಳ್ಳೋದು ಕಲಿ. ನಮ್ಮಂಗೆ ಕೂಲಿ ಮಾಡೋರಿದ್ದಾರಲ್ಲ, ಮನೇಲಿ ಕುರ್ಸಿ ಸಾಕ್ತಾನೆ. ಹಾಡಿಲಿ 4 ಕಾಸು 4 ಸೇರು ಅಕ್ಕಿ ನುಚ್ಚು ಯಾರ ಮನೇಲನ್ನ ಐತೆ ಅಂದರೆ ಅದು ಕಲ್ಯಾಣಿ ಮನೇಲೆ. ನಮ್ಮ ಯೋಗ್ಯತೆಗೆ ಇದಕ್ಕಿಂತ ಇನ್ನೇನು ಬೇಕು? ಕಮಲಿ ಬಿಡಿಸಿ ಹೇಳಿದಾಗ ರಾಚವನಿಗೆ ಒಂದು ಕ್ಷಣ ಮನಸ್ಸು ಕರ್ಣನ ಕಡೆ ವಾಲಿತ್ತು. ಕರ್ಣ ದುಡಿಯಲಾರ್ದವನಲ್ಲ, ಅದು ನನಗೂ ಗೊತ್ತು ಕಣಮ್ಮಿ. ಆದರೆ ಅವನು ಹುಂಬ, ಗೌಡ್ರು ವಿರುದ್ಧನೇ ಮಾತಾಡ್ತಾನೆ. ಅಂಥವರಿಗೆ ಹಾಡಿಲ್ಲಿ ಉಳುಗಾಲ ಇಲ್ಲ. ಗೊತ್ತಿದ್ದು ಅಂತತಕ್ಕೆ ನನ್ನ ಮಗಳನ್ನ ನೂಕ್ಲಾ? ವರ್ಷದ ಕೂಳಿಗೋಸ್ಕರ ವರ್ಷದ ಕೂಳು ಕಳ್ಕೊಳ್ಳ? ರಾಚವ್ವ ಕರ್ಣನ ಜೊತೆ ಸೇವಂತಿ ಮದುವೆ ಮಾಡಲು ನಿರಾಕರಿಸುವುದರ ಹಿಂದಿದ್ದ ಕಾರಣವನ್ನು ಹೇಳಿದ್ಲು ವ್ಯಥೆಯಿಂದ. ಆಕೆಗೂ ಕರ್ಣನಂಥ ಅಳಿಯನನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟವಿರಲಿಲ್ಲ. ಅದಕ್ಕೆ ಕಲ್ಯಾಣಿ ಅತ್ತೆ ಇಲ್ವಾ, ಲಗಾಮ್ ಹಾಕಿರ್ತಾರೆ. ಅವ್ವ, ಸ್ವಲ್ಪ ದಿನ ಸುಮ್ಮನೆ ಇದ್ದುಬಿಡು, ಬೇಕಾದರೆ ನಾನು ಕೂಲಿಗೆ ಬರ್ತೀನಿ. ಸೇವಂತಿ ತಟ್ಟನೆ ಹೇಳಿದಾಗ ಮಗಳ ಮುಖ ನೋಡಿದ ರಾಚವನಿಗೆ, ಹಾಡಿಲ್ಲೇ ಸುಂದ್ರಿ ನನ್ನ ಮಗಳು, ಗೌಡ್ರು ಕಣ್ಣಾಕಿರ್ತಾರೆ. ಈ ಕಾಡು ಮಲ್ಲಿಗೆ ಬಾಡ್ದಂಗೆ ಮೀಸಲು ಮುರಿಯದಂಗೆ ಇರಬೇಕು ಅಂದರೆ ಕರ್ಣನ ಕಾವಲು ಬೇಕು ಎಂದುಕೊಂಡು ಸಮ್ಮತಿ ಸೂಚಿಸಿದಳು. ಸೇವಂತಿಗೆ ಈಗ ತುಸು ನೆಮ್ಮದಿ. ಅವ್ವ, ಸಿಡ್ಲು ಮಾರಿ ನಮಗೆ ಈ ಹಾಡಿ ನೀನು ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ. ಕೇಳೋಕೆ ಅತಿ ಆಸೆ ಏನಿಲ್ಲ. ಕರ್ಣ ನಂಗೆ ಸಿಕ್ಕೋ ಹಂಗೆ ಮಾಡಿಬಿಡು ಸಾಕು ಎಂದು ಮನಸ್ಸಲ್ಲೇ ಬೇಡಿಕೊಂಡಳು. ಅದೆಷ್ಟರ ಮಟ್ಟಿಗೆ ಸಿಡಿಲು ಮಾರಿಗೆ ಕೇಳಿಸಿತೋ ಅವಳಿಗೂ ಗೊತ್ತಿಲ್ಲ. ಇವತ್ತು ಸಂಜೆ ಟೈಪಿಂಗ್ ಕ್ಲಾಸ್ಗೆ ಹೋಗೋದು ಬೇಡ ಎಂದಳು ಲಲಿತಾ. ಯಾಕೆ? ಕ್ಲಾಸ್ ತಪ್ಪಿಸ್ಬಾರ್ದು ಇಂದುಮತಿ ಹೇಳಿದಾಗ, ಗುರುವಾರ ಅಲ್ವಾ ಇಂದು, ರಾಯರ ಮಠಕ್ಕೆ ಹೋಗೋಣ ಎಂದಳು ಲಲಿತಾ. ಹೌದಲ್ವಾ, ಮರ್ತೇ ಹೋಗಿದ್ದೆ, ಹೋಗೋಣ ಎಂದಳು ಇಂದುಮತಿ ಮಧ್ಯಾಹ್ನದ ಊಟದ ಸಮಯದಲ್ಲಿ. ಯಾಕೆ ಇಂದು ಒಂಥರ ಇದೆಯಾ? ಲಲಿತಾ ಕೇಳಿದಳು. ಅಮ್ಮ ತುಂಬ ನೆನಪಾಗ್ತಾ ಇದ್ದಾರೆ ಕಣೆ. ಅಪ್ಪ ಅಲ್ಲಿಗೆ ಕರ್ಕೊಂಡು ಹೋಗಲ್ಲ ಅಂತ ಎಷ್ಟು ಸರಿ ಓದೋದು, ಟೈಪಿಂಗ್ ಕ್ಲಾಸು, ಲೈಬ್ರರಿ ಬೇಸರದಿಂದ ಹೇಳಿದ್ಲು. ಹೊಸದಾಗಿ ಏನಾದರೂ ಕಲಿಯೇ, ಆಗ ನಿಂಗೂ ಸಮಯ ಹೋಗುತ್ತೆ. ಒಂದು ಕೆಲಸ ಮಾಡು, ಟೈಲರಿಂಗ್ ಕ್ಲಾಸ್ ಸೇರ್ಕೊ, ಮನೆಗೆ ಒಂದು ಹೊಲಿಗೆ ಮಿಷಿನ್ ತರಿಸ್ಕೊ, ಆಗ ನಿಂಗೆ ಸಮಯ ಹೋಗುತ್ತೆ. ಲಲಿತಾ ಸಲಹೆ ಕೊಟ್ಟಾಗ ಇಂದುಮತಿಗೆ ಅದೇ ಸರಿ ಅನಿಸಿತ್ತು. ಹೌದು, ಹೊಲಿಗೆ ಕ್ಲಾಸ್ಗೆ ಹೋದರೆ ಸಮಯ ಹೋಗುತ್ತೆ. ಮನೆಯಲ್ಲಿ ಅತ್ತೆ ಏನು ಕೆಲಸ ಮಾಡಿಸಲ್ಲ. ಓದು ಅಂದರೆ ಎಷ್ಟು ಓದಲಿ? ನನಗೆ ಈ ಪುಸ್ತಕ, ಪಟ್ಟಣದ ಜೀವನ ಬಿಟ್ಟು ಹಳ್ಳೀಲಿ ಸಾಮಾನ್ಯ ರೈತ ಮಹಿಳೆ ಇರ್ತಾರಲ್ಲ, ಹಾಗಿರಬೇಕು ಅಂತ ಅನಿಸುತ್ತೆ ಕಣೆ, ಪ್ರಕೃತಿ ಮಡಿಲಲ್ಲಿ. ಇಂದುಮತಿ ಹೇಳಿದಾಗ, ಅದೆಲ್ಲ NCC ಕ್ಯಾಂಪ್ಗಳಲ್ಲಿ ಚಂದ ಅಷ್ಟೇ, ನಿಜ ಜೀವನದಲ್ಲಲ್ಲ. ಅವರಿಗೆ ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟ ಇರುತ್ತೆ. ಇಡೀ ದಿನ ಬಿಸಿಲು ಮಳೆ ಅನ್ನದೇ ಕೆಲಸ ಮಾಡಬೇಕು. ರಾಜ್ಕುಮಾರಿ ಹಾಗೆ ಬೆಳೆದಿರೋ ನಿನ್ನ ಸುಕೋಮಲ ದೇಹ ಒಂದೇ ದಿನಕ್ಕೆ ಸೀದೋಗಿರೋ ರೊಟ್ಟಿ ಆಗೋಗುತ್ತೆ. ಆಗುವಂಥ ಕನಸುಗಳನ್ನು ಕಾಣು, ವಾಸ್ತವತೆಯನ್ನು ನಗುತ್ತಾ ಹೇಳಿದಳು ಲಲಿತಾ. ನಿಂಗೆ ನಗು ಅಲ್ವಾ? ನಿಮ್ಮ ಅಪ್ಪ ಅಮ್ಮ ದೂರ ಇರಬೇಕಿತ್ತು, ಆಗ ಗೊತ್ತಾಗೋದು ನಿನಗೆ, ಇಂದುಮತಿ ಮುಖ ಊದಿಸಿಕೊಂಡು ಹೇಳಿದ್ಲು. ಕ್ಲಾಸ್ ಮುಗಿದ ಮೇಲೆ ಇಬ್ಬರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಿ ಪಂಚಾಮೃತ ಮಂತ್ರಾಕ್ಷತೆ ಪಡೆದುಕೊಂಡು ಕುಳಿತು ಧ್ಯಾನ ಮುಗಿಸಿ ಹೊರಬಂದರು. ಲಲಿತಾ ಮನೆ ಹತ್ತಿರ ಇದ್ದಿದ್ದರಿಂದ ಇಂದುಮತಿಯನ್ನು ಮನೆಗೆ ಕರೆದುಕೊಂಡು ಹೋದಳು. ಇಂದು ಬಂದದ್ದು ನೋಡಿ ಲಲಿತಾ ಅಮ್ಮ ವಿಚಾಲಾಕ್ಷಿ ಸಂಭ್ರಮದಿಂದ, ಇಂದು ಇತ್ತೀಚೆಗೆ ನಮ್ಮ ಮನೆಗೆ ಬರೋದು ಕಡಿಮೆ ಆಗಿದೆ, ಕೂತ್ಕೋ, ಕಾಫಿ ಮಾಡ್ತೀನಿ ಎಂದು ಪಕ್ಕದ ಮನೆಗೆ ಹೋಗಿ ಹಾಲು ತಂದರು. ಬೆಳಗ್ಗೆ ತಗೊಂಡಿದ್ದ ಹಾಲು ಇವತ್ತು ಬೆಕ್ಕು ಕುಡ್ದೋಯ್ತು ಎಂದು ಸಮಜಾಯಿಸಿಕೊಡುತ್ತಾ. ಹಾಲು ಹಾಕದೆ ಮಾಡಿಕೊಟ್ಟಿದ್ರು ಕುಡಿತಾ ಇದ್ದೆ ಎಂದಳು ಇಂದುಮತಿ. ನಮಗಾದರೂ ಇಸ್ಕೊಂಡು ಬರಬೇಕಿತ್ತು, ಹಾಲಿನ ಪುಡಿ ಖಾಲಿಯಾಗಿತ್ತು ಎಂದರು ವಿಮಲಾಕ್ಷಿ ಒಲೆ ಹತ್ತಿಸುತ್ತಾ. ಒಂದು ಸ್ಟವ್ ತಗೊಳ್ಳಿ, ಯಾವಾಗಲೂ ಒಲೆ ಹತ್ತಿಸೋ ತಾಪತ್ರಯ ಇರಲ್ಲ, ಸಲಹೆ ಕೊಟ್ಟಳು ಇಂದುಮತಿ. ಪಡಿತರ ಚೀಟಿಲ್ ಕೊಡೋ ಸೀಮೆಎಣ್ಣೆ ಕರೆಂಟ್ ಹೋದಾಗ ದೀಪಕ್ಕೆ ಒಲೆ ಹಚ್ಚೋಕೆ ಆಗೋಗುತ್ತೆ. ಇನ್ನು ಸ್ಟವ್ಗೆ ಅಂದರೆ ಬ್ಲಾಕ್ನಲ್ಲಿ ತಗೋಬೇಕು. ಲೀಟರ್ಗೆ 50 ಪೈಸೆ ತಗೋತಾರೆ. ಇಲ್ಲೇ ಹತ್ತಿರದಲ್ಲೇ ಮರದ ಸಾಮಿಲಿದೆ. ವೇಸ್ಟ್ ರೇಪರ್ ಪಟ್ಟಿಗಳನ್ನ ಚಕ್ಕೆನ ಕೊಡ್ತಾರೆ ಕಡಿಮೆ ದುಡ್ಡಲ್ಲಿ. ₹1 ಕೊಟ್ಟರೆ ವಾರಕ್ಕಾಗುವಷ್ಟು ಸೌದೆ ಸಿಗುತ್ತೆ. ಅಡುಗೆ ಮನೆಗೆ ನೀರೊಲೆ 2ಕ್ಕೂ ಆಗುವಷ್ಟು. ಮಧ್ಯಮ ವರ್ಗದ ಗೃಹಿಣಿ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕಿ ಸಂಸಾರ ತುಗಿಸುತ್ತಾ ಇದ್ದುದನ್ನು ಇದೇನು ಸಮಸ್ಯೆಯೇ ಇಲ್ಲ, ನಮ್ಮ ಮನೆಯ ಹಣಕಾಸು ಮಂತ್ರಿ ಎನ್ನುವ ಹೆಮ್ಮೆಯಿಂದ ಹೇಳುತ್ತಿದ್ದರು. ನನ್ನ ಅಪ್ಪ ನನಗೆ ತಿಂಗಳಿಗೆ ಕೊಡೋ ಪಾಕೆಟ್ ಮನಿಲಿ ಇವ್ರು 3 ಜನರ 1 ತಿಂಗಳ ಜೀವನ ನೆಮ್ಮದಿಯಾಗಿ ಸಾಗುತ್ತೆ ಅನಿಸುತ್ತೆ. ಇಂದುಮತಿ ಮನಸ್ಸಿನಲ್ಲೇ ಹೇಳ್ಕೊಂಡ್ಳು.
ಕಾಫಿ ಜೊತೆ ಎರಡೆರಡು ಕೋಡುಬಳೆ ಕೊಟ್ಟಾಗ ಗೆಳತಿಯರಿಬ್ಬರು ತಿಂದು ಮುಗಿಸಿ ನಾನಿನ್ನು ಬರ್ತೀನಿ ಅಮ್ಮ ಎಂದು ಇಂದು ಹೊರಟಾಗ ಕುಂಕುಮ ಕೊಟ್ಟು ಕಳುಹಿಸಿಕೊಟ್ಟರು ವಿಮಲಾಕ್ಷಿ. ಬಾ, ಅಷ್ಟು ದೂರ ಬಿಟ್ಬರ್ತೀನಿ, ನಡ್ಕೊಂಡೇ ಹೋಗ್ತೀಯಾ ಎಂದಳು ಲಲಿತೆ. ಇಲ್ಲ, ಕತ್ಲಾಗ್ತಿದೆ, ಅಜ್ಜಿ ಅತ್ತೆ ಕಾಯ್ತಿರ್ತಾರೆ, ರಿಕ್ಷಾದಲ್ಲಿ ಹೋಗ್ತೀನಿ ಎಂದು ಇಂದುಮತಿ ರಿಕ್ಷಾ ಸ್ಟ್ಯಾಂಡಿನಲ್ಲಿ ರಿಕ್ಷಾ ಹತ್ತಿದಳು. ಇಂದುಗೇನು ಕೊರತೆ, ನಾನಾಗಿದ್ರೆ ನಡ್ಕೊಂಡು ಹೋಗು, ರಿಕ್ಷಾ ಕೊಡೋ ₹1 ಉಳಿಸ್ತಾ ಇದ್ದೆ ಎಂದುಕೊಳ್ಳುತ್ತಾ ಲಲಿತಾ ಮತ್ತೆ ಮನೆಗೆ ಹಿಂದಿರುಗಿದಳು. ಕಮಲಿ ಹೇಳಿದ ಮೇಲೆ ರಾಚವ್ವ ತುಸು ಮೆತ್ತಗಾದಳು. ಆ ದಿನ ಕೆಲಸ ಮುಗಿಸಿ ಗೌಡರ ಮನೆ ಮುಂದೆ ನುಚ್ಚಿಗಾಗಿ ನಿಂತಾಗ ಗೌಡರೇ ಹೇಳಿಕೊಟ್ಟಂತೆ ಚೆನ್ನಯ್ಯ ರಾಚವ್ವನ ಹೆಸರನ್ನು ಮೊದಲು ಕರೆದು ಸೇವಂತಿ ಹೆಸರನ್ನು ಕೊನೆಯಲ್ಲಿ ಕರೆದ. ಆದರೆ ರಾಚವ್ವ ನುಚ್ಚು ಪಡೆದು ಹಾಡಿ ಕಡೆ ಹೋಗದೆ ಮಗಳ ಸರದಿ ಬರುವವರೆಗೂ ಕಾದು ನಿಂತಾಗ ಗೌಡರು ಕೋಪದಿಂದ ಕಾಲನ್ನು ನೆಲಕ್ಕಪ್ಪಳಿಸಿದ್ದರು. ಬೇಕೆಂದೇ ಸೇವಂತಿಗೆ 1 ಪಾವು ನುಚ್ಚು ಜಾಸ್ತಿ ಕೊಟ್ಟು, ಮೊದಲನೇ ದಿನ ಕೂಲಿ ಹೆಂಗಿತ್ತು, ನಿಮ್ಮವ್ವ ಒಂದಿನಾನು ಕೂಲಿ ಮಾಡಿಸ್ದೋಳಲ್ಲ ಮಗಳ ಕೈಲಿ, ಸುಸ್ತಾಯ್ತೇನೋ ಎಂದರು ಗೌಡರು ಸೇವಂತಿಯ ಸ್ನೇಹ ಸಂಪಾದಿಸುವ ಆಸೆಯಿಂದ. ಕೂಲಿ ಮಾಡದೇ ಇದ್ರೇನು, ಮನೆ ಲೆಕ್ಕ 1 ಕ್ಷಣ ಕುಂತ್ಕೊಂಡಂಗೆ ಕೆಲಸ ಮಾಡಿ ಅಭ್ಯಾಸ ಇದೆ ಎಂದಳು ಸೇವಂತಿ. ಕಾಪಿ ತೋಟದ ಕೆಲಸ ಆಗಕ್ಕಿಲ್ಲ ಅಂದರೆ ಹೇಳು, ಮನೆತಾವ ಗೌಡತಿಗೆ ಸಹಾಯ ಮಾಡ್ಕೊಂಡಿರುವಂತೆ ಗೌಡರು ಹೇಳಿದಾಗ ಏನೂ ಹೇಳಲು ತಿಳಿಯದೆ ಸೇವಂತಿ ಧನ್ಯವಾದ ಒಡೆಯ ಎಂದು ನಡುಬಾಗಿಸಿ ನಮಸ್ಕರಿಸಿದರೆ ಗೌಡರ ಕಣ್ಣುಗಳು ಸೇವಂತಿಯ ಎದೆಯ ಸೀಳಿನಲ್ಲಿ ಹರಿದಾಡಿದ್ದವು. ಅಲ್ಲಿ ಕ್ಷಣವೂ ನಿಲ್ಲದೆ ಮಾರು ದೂರದಲ್ಲಿ ನಿಂತಿದ್ದ ರಾಚವ್ವನನ್ನು ಸೇರಿಕೊಂಡಳು ಸೇವಂತಿ. ಹಾಡಿಯ ಜನರೆಲ್ಲ ಹೋದ ಮೇಲೆ ಉಳಿದ ನುಚ್ಚನ್ನು ಉಗ್ರಾಣದಲ್ಲಿ ಇರಿಸಿ ಚೆನ್ನಯ್ಯ ಬಂದ ಮೇಲೆ ಹೋಗಿ ಗುಡಿ ಪೂಜಾರಿ ಸಂಕಯ್ಯನ ಕರ್ಕೊಂಡು ಬರೋಗು ಎಂದು ಕಳಿಸಿದ ಗೌಡರು ಮನೆಯೊಳಗೆ ಬಂದರು. ನಿಮ್ಮ ತಾವ ಮಾತಾಡಬೇಕಾಗಿತ್ತು, ಹೆಂಡತಿ ಕೃಷ್ಣವೇಣಿ ಅಳುಕುತ್ತಲೇ ಹೇಳಿದಾಗ ಏನು ಹೇಳು ಗೌಡರು ಗತ್ತಿನಲ್ಲಿ ಕೇಳಿದರು. ಅದು ಸೇವಂತಿನೂ ಹೆಚ್ಚು ಕಮ್ಮಿ ನಮ್ಮ ಇಂದುಮತಿ ವಾರ್ಗೆಯವಳು ಎಂದು ಮುಂದೆ ಹೇಳಲು ಧೈರ್ಯ ಬಾರದೆ ಮುಖ ನೋಡಿ ತಲೆ ತಗ್ಗಿಸಿದಾಗ, ಅದಕ್ಕೆ ಏನೀಗ, ನನ್ನ ರಾಜ್ಕುಮಾರಿ ಅಂತ ಮಗಳು ಇಂದು ಎಲ್ಲಿ, ಈ ಕೂಲಿ ಹುಡುಗಿ ಎಲ್ಲಿ, ಇಬ್ಬರು ಒಂದೇ ಹೆಂಗಾದತ್ತು, ಇವೆಲ್ಲ ವಾರ್ಗೆ ವಯಸ್ಸು ಲೆಕ್ಕ ಮಾಡೋದು ಬಿಟ್ಟು ನಿನ್ನ ಕ್ಯಾಮೆ ಎಷ್ಟಾಯಿತು ಅಷ್ಟು ನೋಡ್ಕೊ ಎಂದರು ಗೌಡರು ಹೆಂಡತಿಯ ಮಾತಿನ ಹಿಂದಿದ್ದ ಅರ್ಥ ತಿಳ್ಕೊಂಡು. ನಮ್ಮ ಮಗಳು ವಾರ್ಗೆಯವಳು ಅಂದರೆ ಮಗಳಿದ್ದಂಗೆ ಅಲ್ವೇ ಎಂದು ಕೊನೆಗೂ ಕೃಷ್ಣವೇಣಿ ಧೈರ್ಯ ಮಾಡಿ ನೋಡಿದಾಗ, ಆ ಕರ್ಣನೂ ನಮ್ಮ ಶ್ರೀನಿನೂ ಒಂದೇ ವಾರ್ಗೆಯವರು, ಅವನು ಮಗಾನೇ, ಕರ್ಕೊಂಡು ಬಂದು ಪಾಲ್ ಕೊಡಾನೆ, ವಯಸ್ಸು ಸಮ ಇದ್ದರೆ ಸಾಲದು, ಎಲ್ಲದರಲ್ಲೂ ಸಮ ಹೋಲಿಕೆ ಇರಬೇಕು, ತಿಳ್ಕೊ ಹೆಂಗ್ಸೆ ಎಂದು ಹೇಳಿದಾಗ ಮುಂದೆ ಮಾತನಾಡಲು ಧೈರ್ಯ ಬಾರದೆ ಕೃಷ್ಣವೇಣಿ ಅಡುಗೆ ಮನೆ ಕಡೆ ಹೋದರು. ಒಡಿಯ ಸಂಕಯ್ಯ ಬಂದ ಚೆನ್ನಯ್ಯ ಒಳಗೆ ಬಂದು ಹೇಳಿದಾಗ ಹೊರಗೆ ಬಂದ ತಿರುಮಲೇಗೌಡರು, ಏನ್ಲಾ ಸಂಕ, ಗುಡಿಲಿ ಪೂಜೆ ಮಾಡ್ಕೊಂಡು ಬೆಚ್ಚಗಿರಂಗೆ ಕಾಣ್ತೀಯಾ ಎಂದರು. ಏನಾರ ಇತ್ತ ಒಡಿಯ ಎಂದ ಸಂಕಯ್ಯ. ಗೌಡರು ಖುದ್ದಾಗಿ ಕರೆ ಕಳಿಸಿದ್ದಾರೆಂದರೆ ಏನೋ ಕೆಲಸವಿದೆ ಎಂದು ಅರ್ಥ ಮಾಡಿಕೊಂಡು ಹೌದೆನ್ನುವಂತೆ ಕಣ್ಸನ್ನೆ ಮಾಡಿದರು ಗೌಡರು. ಮನೆಗೆ ಸ್ವಲ್ಪ ತಡವಾಗಿ ಬಂದ ಇಂದುಮತಿಯನ್ನು ಅಜ್ಜಿ ಸತ್ಯವತಿ ಯಾಕೆ ತಡ ಆಯಿತು ಇಂದು ಎಂದು ಕೇಳಿದರು. ಇಂದು ಕಾಫಿ ಕೊಡ್ಲಾ, ಭಾಗ್ಯವತಿ ಅಡುಗೆ ಮನೆಯಿಂದಲೇ ಕೂಗಿದರು. ಬೇಡ ಅತ್ತೆ, ಲಲಿತಾ ಮನೆಗೆ ಹೋಗಿದ್ದೆ, ಅಲ್ಲೇ ಕಾಫಿ ಕುಡ್ಕೊಂಡು ಬಂದೆ ಎನ್ನುತ್ತಾ ಅಜ್ಜಿಯ ಪಕ್ಕ ಕುಳಿತು, ಅಜ್ಜಿ ಮಾವ ಇನ್ನೂ ಮನೆಗೆ ಬಂದಿಲ್ವಾ ಎಂದಳು ಇಂದುಮತಿ. ಏನಿವತ್ತು ಮನೆಗೆ ಬಂದ ತಕ್ಷಣ ಮಾವನ ಕೇಳ್ತಾ ಇದ್ದೀಯಾ ಎಂದರು ಸತ್ಯವತಿ. ಅಜ್ಜಿ, ಈ ರಜೆಯಲ್ಲಿ ನಾನು ಹೊಲಿಗೆ ಕ್ಲಾಸಿಗೆ ಸೇರ್ಕೊಳ್ಳೋಣ ಅಂತ ಇದ್ದೀನಿ, ಮಾವಂಗೆ ಒಂದು ಹೊಲಿಗೆ ಮಿಷಿನ್ ಕೊಡ್ಸೋಕೆ ಹೇಳಬೇಕಿತ್ತು ಎಂದಳು ಇಂದುಮತಿ. ಹಾಗಾದರೆ ಇನ್ನು ಮುಂದೆ ನಮ್ಮ ಬಟ್ಟೆಗಳನ್ನೆಲ್ಲ ನೀನೇ ಹೊಲ್ದುಕೊಡ್ತೀಯಾ ಎನ್ನುತ್ತಾ ಶ್ರೀನಿವಾಸನು ಬಂದ. ಎಲ್ಲೋಗಿದ್ಯೋ ಶ್ರೀನಿ ಎಂದರು ಸತ್ಯವತಿ. ಸ್ಪೆಷಲ್ ಕ್ಲಾಸ್ ಇತ್ತು ಅಜ್ಜಿ, ಹಾಗಾಗಿ ತಡ ಆಯಿತು ಎಂದ ಶ್ರೀನಿವಾಸ. ಅಸಲಿಗೆ ಅವನು ಕ್ಲಾಸ್ ಬಂಕ್ ಮಾಡಿ ಸಂಜೆಯ ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಹೋಗಿದ್ದ. ಆದರೆ ಮೊಮ್ಮಗನ ಮಾತನ್ನು ಸತ್ಯವೆಂದು ನಂಬಿದರು ಸತ್ಯವತಿ. ಅಣ್ಣ, ನನಗೊಂದು ಹೊಲಿಗೆ ಮಿಷಿನ್ ಬೇಕು, ಎಲ್ಲಾದರೂ ಸೆಕೆಂಡ್ ಹ್ಯಾಂಡ್ ಇದ್ದರೆ ವಿಚಾರಿಸು ಎಂದಳು ಇಂದುಮತಿ. ಅಲ್ಲಿ ಇಲ್ಲಿ ಏನಕ್ಕೆ ಹಳದನ್ನು ವಿಚಾರಿಸಬೇಕು, ಹೊಸದನ್ನೇ ತಗೊಂಡ್ರೆ ಆಯಿತು ಬಿಡು ಎಂದ ಶ್ರೀನಿವಾಸ. ಅತ್ತೆ ಕಾಫಿ ಕುಡಿ ಎಂದು ಕೇಳುತ್ತಾ. ಶ್ರೀನಿವಾಸ ಹೊರಗೆ ಪೋಲಿ ಬಿದ್ದಿದ್ದರೂ ಮನೆಯಲ್ಲಿ ಮಾತ್ರ ಗಂಭೀರನಂತೆ ತೋರಿಸಿಕೊಂಡಿದ್ದ. ಮನೆಯವರಿಗೆ ಕಿಂಚಿತ್ತೂ ಅನುಮಾನ ಬಾರದಂತೆ. ನನಗೆ ಓದ್ಕೊಳ್ಳೋದಿದೆ ಎಂದು ಇಂದುಮತಿ ತನ್ನ ಕೋಣೆ ಸೇರಿದಳು. ಶ್ರೀನಿವಾಸನು ಕೂಡ ಕಾಫಿ ಕುಡಿದು ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಿಸಿ ನಿತ್ಯದಂತೆ ಸಂಜೆ ಸ್ವಲ್ಪ ಮಾವನ ಕಾಫಿ ಕ್ಯೂರಿಂಗ್ ಘಟಕಕ್ಕೆ ಹೋದ. ಓದುವ ಹುಡುಗನನ್ನು ಕೆಲಸಕ್ಕೆ ಕಳಿಸಲು ಸತ್ಯವತಿಗೆ ಇಷ್ಟವಿರಲಿಲ್ಲ. ಆದರೆ ತಿರುಮಲೇಗೌಡರೇ ಖುದ್ದಾಗಿ ಶ್ರೀನಿವಾಸನಿಗೆ ವ್ಯವಹಾರ ಜ್ಞಾನ ಕಲಿಸಲು ಹೇಳಿದ್ದರಿಂದ ಸುಮ್ಮನಾಗಿದ್ದರು.
ಶ್ರೀನಿವಾಸ ಪ್ರತಿನಿತ್ಯ ಕಾಫಿ ಕ್ಯೂರಿಂಗ್ ಘಟಕಕ್ಕೆ ಹೋಗಿ ಆ ದಿನದ ಲೆಕ್ಕಾಚಾರವನ್ನು ನೋಡಿ ಬರೆದಿಟ್ಟು ಆ ಕಡೆಯಿಂದ ಮಾವನ ಜೊತೆ ಮನೆಗೆ ಬರುತ್ತಿದ್ದ. ಓದಿಕೊಳ್ಳಲೆಂದು ಕೋಣೆ ಸೇರಿದ ಇಂದುಮತಿ ಸ್ವಲ್ಪ ಹೊತ್ತು ಓದುತ್ತಾ ಕುಳಿತವಳು ಯಾಕೋ ಆಯಾಸವಾದಂತಾಗಿ ಪುಸ್ತಕ ಮಡಿಚಿಟ್ಟು ಮಲಗಿದಳು. ಭಾಸ್ಕರ ಮತ್ತು ಶ್ರೀನಿವಾಸ ಇಬ್ಬರೂ ಬಂದಾಗ ಭಾಗ್ಯವತಿ ಊಟಕ್ಕೆ ಎಬ್ಬಿಸಲು ಕರೆದರೆ ಇಂದುಮತಿಯಾಗಲೇ ನಿದ್ರೆ ಮಾಡಿದ್ದಳು. ಇಂದು ಊಟ ಮಾಡುವಂತೆ ಏಳು ಎಂದು ಎಬ್ಬಿಸಿದಾಗ ಬಲವಂತವಾಗಿ ಕಣ್ಬಿಟ್ಟು, ಅತ್ತೆ ನನಗೂಟ ಬೇಡ, ಹಸುವಾಗ್ತಾ ಇಲ್ಲ, ತುಂಬ ನಿದ್ರೆ ಬರ್ತಿದೆ, ಮಲಗ್ತೀನಿ ಎಂದಳು. ಬೆಳೆಯೋ ಮಕ್ಕಳು ಹಾಗೆ ಖಾಲಿ ಹೊಟ್ಟೆಲ್ ಮಲಗಬಾರ್ದು, ಒಂದು ಲೋಟ ಹಾಲಾದರೂ ಕುಡಿ ಎಂದು ಹೋಗಿ ಹಾಲು ಕಾಯಿಸಿಕೊಂಡು ಬಂದು ಕೊಟ್ಟರು. ಅತ್ತೆಯ ಬಲವಂತಕ್ಕೆ ಹಾಲು ಕುಡಿದವಳು ಮತ್ತೆ ಮಲಗಿದಳು. ಹೇಳಿದ್ರೆ ಕೇಳಲ್ಲ. ಕಾಲೇಜಿದ್ದಕ್ಕೆ ರಿಕ್ಷಾದಲ್ಲಿ ಓಡಾಡು ಅಂದರೂ ಆ ಲಲಿತಾ ನಡ್ಕೊಂಡು ಬರ್ತಾಳೆ ಅಂತ ಇವಳು ನಡ್ಕೊಂಡು ಹೋಗ್ತಾಳೆ. ಈಗ ನೋಡಿ ಸುಸ್ತಾಗಿ ಮಲಗಿದ್ದಾಳೆ, ಶ್ರೀನಿವಾಸ ತಂಗಿ ಮೇಲಿನ ಕಾಳಜಿಯಿಂದ ಹೇಳಿದ. ಅವಳಿಗೆ ಒಬ್ಬೊಬ್ಬಳೇ ಓಡಾಡೋದಕ್ಕೆ ಬೇಸರ. ಅವಳು ಗೆಳತಿ ಜೊತೆ ಹೋಗ್ತಾಳೆ, ಹೋಗಲಿ ಬಿಡು, ಅದಕ್ಕೆಲ್ಲ ಮಕ್ಕಳನ್ನ ಕಡಿವಾಣ ಹಾಕಬಾರ್ದು ಎಂದ ಭಾಸ್ಕರ್ ಊಟ ಮುಂದುವರೆಸಿದರು. ಅದು ಆಗಲ್ಲ ಮಾವ, ಈಗ ನೋಡಿ ಸುಸ್ತಾಗಿದ್ದಾಳೆ ಎಂದ ಶ್ರೀನಿವಾಸ ಮತ್ತೊಮ್ಮೆ. ಮನುಷ್ಯ ಅಂದಮೇಲೆ ಕಾಯಿಲೆ ಸುಸ್ತು ಇದೆಲ್ಲ ಸಾಮಾನ್ಯ, ಅದಕ್ಕೇನೋ ಆಗೋಯ್ತು ಅಂತ ಅನ್ಕೋಬೇಡಿ ಎಂದರು ಭಾಸ್ಕರ್ ಎಲ್ಲರಿಗೂ ಅನ್ವಯಿಸುವಂತೆ. ಬೆಳಗ್ಗೆ 8 ಇಂದುಮತಿ ಏಳದೇ ಇದ್ದಾಗ ಭಾಗ್ಯವತಿ ಅವಳ ಕೋಣೆಗೆ ಹೋಗಿ, ಇಂದು ಕಾಲೇಜಿಗೆ ರಜೆನಾ ಎಂದು ಎಬ್ಬಿಸಲು ನೋಡಿದಾಗ ಮೈ ಮುಟ್ಟಿದಾಗ ಮೈ ಕೆಂಡದಂತೆ ಸುಡುತ್ತಿತ್ತು. ಇದೇನು ಮೈ ಇಷ್ಟೊಂದು ಸುಡ್ತಾ ಇದೆ ಎನ್ನುತ್ತಾ ಹಣೆ ಕೊರಳು ಮುಟ್ಟಿ, ಅಯ್ಯೋ ಜ್ವರ ಬಂದಿದೆ ಎನ್ನುತ್ತಾ ಹೊರಗೆ ಬಂದು ದಿನಪತ್ರಿಕೆ ಓದುತ್ತಾ ಕುಳಿತಿದ್ದ ಭಾಸ್ಕರನಿಗೆ, ಏನಂದ್ರೆ ಇಂದುಗೆ ಜ್ವರ ಬಂದಿದೆ, ಕೂಡಲೇ ಹೋಗಿ ಮಾತ್ರೆ ತಗೊಂಡು ಬನ್ನಿ ಎಂದರು ಭಾಗ್ಯವತಿ. ಮನೇಲಿ ಇಲ್ವಾ ಮಾತ್ರೆ? ಎಷ್ಟು ಸರ್ತಿ ಹೇಳಬೇಕು? ಮಕ್ಕಳಿರೋ ಮನೇಲಿ ಯಾವಾಗಲೂ ಮಾತ್ರೆಗಳು ಇರಲಿ ಅಂತ ಅಂದರೆ ಕೇಳಲ್ಲ ಎನ್ನುತ್ತಲೇ ಚಪ್ಪಲಿ ಮೆಟ್ಟಿ ಹೊರಗೆ ನಡೆದರು. ಸತ್ಯವತಿ ಕೂಡ ಮೊಮ್ಮಗಳ ಬಳಿ ಬಂದು ಕೂತು ಅವಳ ಹಣೆಗೆ ಒದ್ದೆ ಬಟ್ಟೆ ಹಾಕುತ್ತಿದ್ದರು. ಭಾಗ್ಯ, ಸ್ವಲ್ಪ ರವೆ ಗಂಜಿ ಮಾಡ್ಕೊಂಡು ಬಾ, ಗಂಜಿ ಕುಡಿಸಿ ಮಾತ್ರೆ ಕೊಡೋಣ, ಖಾಲಿ ಹೊಟ್ಟೆಲ್ ಕೊಡೋದು ಬೇಡ ಎಂದು ಸತ್ಯವತಿ ಹೇಳಿದಾಗ ಮೊಮ್ಮಗಳ ಪಕ್ಕವೇ ಕುಳಿತರು. ಮೊದಲು ಚಿವುಟಿದರೆ ರಕ್ತ ಬರುತ್ತದೇನೋ ಎನ್ನುವಷ್ಟು ಹಾಲು ಬಿಳುಪಿನ ಸುಕೋಮಲ ಹುಡುಗಿ ಇಂದುಮತಿ ಜ್ವರದ ತಾಪಕ್ಕೆ ಕೆಂಪಗಾಗಿದ್ದಳು. ರಾತ್ರಿ ಯಾವಾಗ ಜ್ವರ ಬಂದಿತ್ತೋ ಏನೋ, ಮಗು ಇಡೀ ರಾತ್ರಿ ನೆರಳಿದೆ, ನಮಗೆ ಗೊತ್ತೇ ಆಗಲಿಲ್ಲ ಎಂದು ವ್ಯಥೆ ಪಡುತ್ತಾ ಸತ್ಯವತಿ ಮೊಮ್ಮಗಳನ್ನು ಎಬ್ಬಿಸಿದರು. ಅಷ್ಟರಲ್ಲಿ ಭಾಗ್ಯವತಿ ಗಂಜಿ ಮಾಡಿಕೊಂಡು ಬಂದು ಆರಿಸಿಕೊಟ್ಟರು. ಸ್ವಲ್ಪವೇ ಕುಡಿದು ಸಾಕು ಎಂದು ಮುಖ ಸಿಂಡರಿಸಿದಳು ಇಂದು. ಸಾಕು ಬಿಡಿ ಅತ್ತೆ, ಕುಡ್ದಿದ್ದಾಳೆ, ಮಾತ್ರೆ ನುಂಗಿ ಮಲಗಿದ್ರೆ ಜ್ವರ ಕಡಿಮೆ ಆಗುತ್ತೆ, ಮಧ್ಯಾಹ್ನ ಅಷ್ಟರಲ್ಲಿ ಜ್ವರ ಬಿಡದೇ ಇದ್ದರೆ ವೈದ್ಯರ ಬಳಿ ಕರ್ಕೊಂಡು ಹೋದರೆ ಆಯಿತು ಎಂದರು ಭಾಗ್ಯವತಿ. ಭಾಸ್ಕರ ತಂದುಕೊಟ್ಟ ಮಾತ್ರೆ ನುಂಗಿಸಿದ ಮೇಲೆ ಮತ್ತೆ ಮಲಗಿದ್ಲು. ಬೆಳಗ್ಗೆ ಎದ್ದವನೇ ಸೈಕಲ್ ಹತ್ತಿಕೊಂಡು ಎಲ್ಲಿಗೋ ಹೋಗಿದ್ದ ಶ್ರೀನಿವಾಸ ಮನೆಗೆ ಬಂದಾಗ ಯಾರ ಮುಖದಲ್ಲೂ ಗೆಲುವಿರಲಿಲ್ಲ. ಏನಾಯಿತು, ಯಾಕೆಲ್ಲರೂ ಒಂಥರ ಇದ್ದೀರಾ ಎಂದಾಗ ಇಂದುಮತಿಗೆ ಜ್ವರ ಬಂದಿರುವುದರ ಬಗ್ಗೆ ಹೇಳಿದರು. ಮಾತ್ರೆಗೆಲ್ಲ ಜ್ವರ ಬಿಡಲ್ಲ, ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ, ನಾನು ಹೋಗಿ ರಿಕ್ಷಾ ತಗೊಂಡು ಬರ್ತೀನಿ, ಅವಳನ್ನ ಎಪ್ಸಿರಿ ಎಂದು ಶ್ರೀನಿವಾಸ ಮತ್ತೆ ಹೊರ ನಡೆದಿದ್ದ. ಶ್ರೀನಿ ಹೇಳ್ತಿರೋದು ಸರಿ ಇದೆ, ಭಾಸ್ಕರರು ಹೇಳಿದಾಗ ಭಾಗ್ಯವತಿ ಇಂದುವನ್ನು ಎಬ್ಬಿಸಿ ಕೆದರಿದ ತಲೆ ಕೂದಲನ್ನು ಹಿಂದಕ್ಕೆ ಸರಿಸಿ ತಯಾರು ಮಾಡಿದ್ದರು. ಅತ್ತೆ, ಮಾತ್ರೆ ನುಂಗಿದ್ದೀನಲ್ಲ, ಆಸ್ಪತ್ರೆಗೆಲ್ಲ ಬೇಡ, ಇಂಜೆಕ್ಷನ್ ಎಂದರೆ ಹೆದರುವ ಮುದ್ದು ಹುಡುಗಿ ಹೇಳಿದ್ಲು. ಇಂದು ಜ್ವರ ಜಾಸ್ತಿ ಇದೆಯಮ್ಮ, ಹಠ ಮಾಡಬಾರ್ದು ಎಂದು ಭಾಸ್ಕರರು ಅನುನಯದಿಂದ ಹೇಳಿದಾಗ ವಿಧಿ ಇಲ್ಲದೆ ಸುಮ್ಮನಾದ್ಲು. ರಿಕ್ಷಾ ಬರುವಷ್ಟರಲ್ಲಿ ಸೀರೆ ಬದಲಿಸಿದ ಭಾಗ್ಯವತಿ, ಅತ್ತೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ, ಹಾಕ್ಕೊಳ್ತೀನಿ, ಇಂದು ಜೊತೆ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ, ಏನು ಅಂದರೆ ಶ್ರೀನಿ ಇದನ್ನೆಲ್ಲ ಬಿಡಿ, ಮತ್ತೆ ನೀವು ಬೇರೆ ಏನಕ್ಕೆ ಎಂದಾಗ ಸರಿ ತೋರಿಸ್ಕೊಂಡು ಬೇಗ ಬನ್ನಿ ಎಂದರು ಭಾಸ್ಕರರು. ಶ್ರೀನಿವಾಸ ರಿಕ್ಷಾ ಕರೆ ತಂದಿದ್ದ. ತಂಗಿಯನ್ನು ನಡೆಯಲು ಬಿಡದೆ ತಾನೇ ಎತ್ತಿಕೊಂಡು ಹೋಗಿ ರಿಕ್ಷಾದಲ್ಲಿ ಕೂರಿಸಿದ. ಭಾಗ್ಯವತಿ ಇಂದು ಪಕ್ಕ ಕುಳಿತರೆ ಶ್ರೀನಿವಾಸ ಚಾಲಕನ ಪಕ್ಕ ಕುಳಿತ. ದೊಡ್ಡಾಸ್ಪತ್ರೆಗೆ ಹೋಗದೆ ಸರ್ಕಾರಿ ವೈದ್ಯರು ಮನೆಯಲ್ಲೇ ಮಾಡಿಕೊಂಡಿದ್ದ ಕ್ಲಿನಿಕ್ಕಿಗೆ ಹೋದರು. ರೋಗಿಗಳು ಇಲ್ಲದ್ದರಿಂದ ವೈದ್ಯರು ಬಿಡುವಾಗೇ ಇದ್ದರು. ಇಂದುವನ್ನು ಪರೀಕ್ಷಿಸಿ ಇಂಜೆಕ್ಷನ್ ಕೊಟ್ಟು ಮಾತ್ರೆಗಳನ್ನು ಬರೆದುಕೊಟ್ಟು ಜ್ವರ ಬಿಡದೇ ಇದ್ದರೆ ನಾಳೆ ಮತ್ತೊಮ್ಮೆ ಕರೆದುಕೊಂಡು ಬರೋದಕ್ಕೆ ಹೇಳಿದರು. ಮತ್ತೆ ಅದೇ ರಿಕ್ಷಾದಲ್ಲೇ ಮನೆಗೆ ಹಿಂತಿರುಗಿದ್ರು. ಶ್ರೀನಿವಾಸ ಬರುವಾಗ ದಾರಿ ಮಧ್ಯೆ ತಂಗಿಗಾಗಿ ಹೋಟೆಲಿಂದ ಇಡ್ಲಿ ಕಟ್ಟಿಸಿಕೊಂಡ. ಮನೆಗೆ ಬಂದು ತಿಂಡಿ ತಿನ್ನಿಸಲು ಹೋದಾಗ ಜ್ವರದ ತಾಪಕ್ಕೆ ಚಟ್ನಿ ಕಹಿ ಎಂದಾಗ ಇಡ್ಲಿ ಸಕ್ಕರೆ ತಿನ್ನಿಸಿ ಮತ್ತೆ ಮಾತ್ರೆ ನುಂಗಿಸಿದಾಗ ಮೈ ಬೆವರಲು ಶುರುವಾಗಿತ್ತು. ಬೆವ್ತವ್ರೆ, ಜ್ವರ ಬಿಡೋದು ಎಂದರು ಸತ್ಯವತಿ. ಭಾಗ್ಯವತಿ ಇಂದು ಪಕ್ಕದಲ್ಲಿಯೇ ಬೀಸಣಿಗೆ ಹಿಡಿದು ಕೂತರೆ ಗಾಳಿ ಬೀಸುತ್ತಾ. ಶ್ರೀನಿವಾಸ ಸ್ನಾನ ಮಾಡಿ ತಿಂಡಿ ತಿಂದು ಕಾಲೇಜಿಗೆ ಹೋದ. ಇಂದು ಆ ಮನೆಯ ಬೆಳಕು. ಅವಳು ಚೆನ್ನಾಗಿದ್ದರೆ ಮನೆಯಲ್ಲಿ ಸಂತೋಷ. ಅತ್ತೆ, ಆಯಾಸ ಆಗಿರುತ್ತೆ, ಹೋಗಿ ವಿಶ್ರಾಂತಿ ತಗೊಳ್ಳಿ ಎಂದಳು ಭಾಗ್ಯವತಿ. ಬೆಳಗ್ಗೆಯಿಂದ ನೀನೇ ಓಡಾಡಿದೀಯಾ,
ಹೋಗು ಸ್ನಾನ ಮಾಡಿ ಅದೇನು ಕೆಲಸ ನೋಡು, ನಾನು ಇಲ್ಲೇ ಕೂತ್ಕೋತೀನಿ ಎಂದು ಸೊಸೆಯನ್ನು ಕಳಿಸಿದರು ಸತ್ಯವತಿ. ಕೂತು ಕೂತು ತೂಕಡಿಕೆ ಬಂದಾಗ ಮೊಮ್ಮಗಳ ಪಕ್ಕವೇ ಮಲಗಿಕೊಂಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.